ಸೂರ್ಯಕಾಂತಿ ಸೂರ್ಯಕಾಂತಿ. ಬಾಬು ನಿನಗಿಷ್ಟ ಆಗಿದ್ದಾನೆ ಅಂತ ನನಗೆ ಗೊತ್ತು. ಇವತ್ತು ಮನೆಗೆ ಕಾಂತಿ ಮತ್ತೆ ಮಂಜುನಾಥ್ ಅವ್ರು ಬಂದಿದ್ರು. ನಿನ್ ಜಾತಕ ತಗೊಂಡು ಹೋದ್ರು. ಏನಕ್ಕಮ್ಮ? ನಿಮ್ ಮದುವೆ ದಿನ ಗೊತ್ತು ಮಾಡೋದಕ್ಕೆ. ಆ ಬಾಬುನು ಕಾಂತಿನೂ ಈಗಾಗಲೇ ಜೊತೆಗಿದ್ದವರು, ಸಂಬಂಧ ಇಟ್ಕೊಂಡವ್ರು. ಅಷ್ಟೇ ಅಲ್ಲ, ಈಗಲೂ ಏನೇನೋ ಕತೆಗಳು ಹೇಳ್ಕೊಂಡು ಒಂದೇ ಮನೇಲಿ ಒಟ್ಟಿಗೆ ಸಂಸಾರ ಮಾಡ್ತಾ ಇರೋ ಅಂತ ಮಾನ್ಗೆಟ್ ಮನೆಗೆ ಸೊಸೆಯಾಗಿ ಹೋಗಿ ಅದೇ ಮನೇಲಿ ಬಾಳ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ನಿನ್ನ ಬುದ್ಧಿಗೆ ನಾನು ಏನು ಹೇಳಿ? ನೀನು ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ನಿನ್ನ ಜೀವನನ ನಿನ್ನ ಕೈಯಾರ ನೀನೇ ಹಾಳು ಮಾಡ್ಕೋತಾ ಇದೀಯಾ. ರೀ, ಮುಚ್ಚ್ರಿ ಬಾಯಿ. ಎದುರುಗಡೆ ಬರ್ದೆ, ಹೆಸರು ಹೇಳ್ದೆ, ಫೋನ್ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ. ನಾನಿವಾಗ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು, ಆದರೆ ನಾನು ಹೇಳ್ತಾ ಇರೋದು ನಿಜನೋ ಸುಳ್ಳು ಅಂತ ಕನ್ಫರ್ಮ್ ಮಾಡಿದ್ರೆ ಏನಾದ್ರು ಮದುವೆ ಆದರೆ ನಿನ್ನ ಬಾಳು ನಾಯಿ ಪಾಡಾಗದಂತೂ ಗ್ಯಾರಂಟಿ. ಇಂಥ ಬ್ಲಾಂಕ್ ಕಾಲ್ಗಳು ಮಾಡ್ತಾರೆ ಅಂದ್ರೆ ಅದು ಬಾಬು ಇದಾರಲ್ಲ, ಅವ್ರ ಶತ್ರುಗಳಾಗಿರ್ಬೇಕು, ಇಲ್ಲ ನಿನ್ ಶತ್ರು ಆಗಿರ್ಬೇಕು. ಇಂಥ ಮಾತುಗಳಿಗೆಲ್ಲ ಕಿವಿ ಕೊಡ್ಬೇಡ. ನನಗೇನೋ ಬಾಬು ಒಳ್ಳೆ ಹುಡುಗ ಅನಿಸ್ತಾ ಇದೆ. ಅಷ್ಟೆಲ್ಲ ಮಾತ್ಯಾಕೆ? ಐಶ್ವರ್ಯ ಮೇಡಮ್ ಎಲ್ಲರ ಜೊತೆನೂ ಚೆನ್ನಾಗಿ ಮೂವ್ ಮಾಡ್ತಾರಲ್ಲ, ನೀವು ಅವ್ರ ಹತ್ರ ಹೋಗಿ ಈಗೊಂದು ಫೋನ್ ಕಾಲ್ ಬಂತು ಅಂತ ಕೇಳಿ ನೋಡಿ, ಅವ್ರ ಅಭಿಪ್ರಾಯ ಕೇಳಿ ಮೇಡಮ್. ಹೌದು ಕಣೆ, ಹಾಗೆ ಮಾಡು. ಹೌದು, ಬಾಬುಗೆ ಡ್ರೆಸ್ ಸೆಲೆಕ್ಟ್ ಮಾಡಿದ್ರಿಂದ ಹಿಡಿದು ನಿಮ್ ಮನೆಗೆ ಬರೋವರೆಗೂ ಎಲ್ಲಾ ಕಾಳಜಿ ವಹಿಸಿದ್ದು ಕಾಂತಿನೇ. ಬಾಬುಗೊಂದು ಮದ್ವೆ ಮಾಡ್ಲೇಬೇಕು ಅಂತ ಪ್ರಯತ್ನ ಪಡ್ತಾ ಇರೋದು ಅವಳೇನೆ. ಅದನ್ನ ಪ್ರಪಂಚ ಕೆಡ್ದಾಗ ನೋಡುತ್ತೆ ಅಂದ ಮಾತ್ರಕ್ಕೆ ನೀನು ಅಪಾರ್ಥ ಮಾಡ್ಕೋಬಾರ್ದು ಸಂಗೀತ. ಯಾಕೆ ಅಂದ್ರೆ ಅವರಿಬ್ರು ಅನೈತಿಕ ಸಂಬಂಧನ ಕಣ್ಣಾರೆ ನೋಡಿದ ಸಾಕ್ಷಿ ಯಾರು ಇಲ್ವಲ್ಲ. ಏನು ಮೇಡಮ್, ನೀವು ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ. ನನ್ಗೇನ್ ಮಾಡ್ಬೇಕು ಅಂತ ತಿಳಿದ. ನೋಡು ಸಂಗೀತ, ಕೆಲವೊಂದು ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಆಗ ನಾವು ನಮ್ಮ ಮನ್ಸಿನ ಮಾತು ಕೇಳ್ಬೇಕಾಗತ್ತೆ. ನಿನ್ ಮನ್ಸು ಬಾಬು ಅವ್ರನ್ನ ಸಂಪೂರ್ಣವಾಗಿ ಒಪ್ಕೊಂಡಿದ್ರೆ ಯಾಕೆ ಯೋಚನೆ ಮಾಡ್ತೀಯಾ? ಇದೊಳ್ಳೆ ಆಯ್ತು ಮೇಡಮ್. ಗಲಾಟೆ ಅಂತ ಮಾರ್ಕೆಟ್ಗೆ ಹೋಗಿ ನಿಂತಂಗಾಯ್ತು. ಮೇಡಮ್, ನಾನು ಸ್ವಲ್ಪ ಯೋಚನೆ ಮಾಡಬೇಕು. ತಂದೆ ತಾಯಿ ಇಲ್ಲದೆ ಮದುವೆ ಆಗೋದು ತಪ್ಪು. ಯಾವುದೇ ವಿಷಯದಲ್ಲಿ ಆತರ ಪಡೋದು ಒಳ್ಳೇದಲ್ಲ. ಇಷ್ಟು ದಿನಾನೇ ಕಾದಿದೀವಂತೆ, ಇನ್ 3 ತಿಂಗಳ ಕಾಯಲ್ಲಿ ಏನೂ ಆಗೋದಿಲ್ಲ ಅನಿಸ್ತಿದೆ. ತಂದೆ ತಾಯಿ ಖುಷಿ ಆಗೋದು ಮಕ್ಳ ಮದ್ವೆನ ಕಣ್ತುಂಬ ನೋಡ್ದಾಗ್ಲೆ. ಅವರೇ ಇಲ್ದೆ ಬಾಬು ಅವ್ರ ಮದ್ವೆ ಮಾಡೋದ್ರಲ್ಲಿ ಏನ್ ಪ್ರಯೋಜನ? ಬೇಕಿದ್ರೆ ಸಂಗೀತ ಮತ್ತವ್ರ ತಾಯಿ ಜೊತೆ ನಾವಿಬ್ರು ಹೋಗಿ ಮಾತಾಡ್ತೀವಿ. ಏನಂತೀರಮ್ಮ? ಸರಿ, ಹಾಗೆ ಮಾಡೋಣ. ನನ್ನ ಮಗಳು ಮನಸ್ಸು ಬದಲಾಯಿಸಿದಾಳೆ. ಬಾಬುನ ಜೊತೆ ಮದುವೆ ಆಗೋದು ಬೇಡ ಅಂತಿದ್ದಾಳೆ. ಬೇಡವಾದ ಮದುವೆ ಮಾಡ್ಕೊಂಡು ಒದ್ದಾಡೋದಕ್ಕಿಂತ ಮೊದಲೇ ವಿಷಯ ತಿಳಿಸೋದು ಒಳ್ಳೇದಲ್ವಾ? ಅಲ್ಲಮ್ಮ, ನೀವು ಈ ಥರ ಧೀರಂತ ಯಾಕೆ ನಿರ್ಧಾರ ತಗೊಂಡ್ರಿ? ಅಲ್ಲ, ಏನಾಗಿದೆ ಅಂತ ಹೇಳಿದ್ರೆ ತಾನೆ ನಾವು ಏನ್ ಮಾಡೋದಕ್ಕೆ ಸಾಧ್ಯ ಅಂತ ನೋಡ್ಬೋದು. ಅಯ್ಯೋ, ಅದನ್ನು ಬಿಟ್ಬಿಡಿ. ಬೇಡವಾಗಿರೋ ವಿಷಯನ ಕೆದಕೋದು ಯಾಕೆ? ಅದೇನು ಅಂತ ಮನ್ಸ್ ಬಿಚ್ಚಿ ಹೇಳಿಮ್ಮ. ಏನಾದ್ರೂ ಇದ್ರೆ ಬಗೆಹಣ. ಮನಸ್ಸಿಗೆ ತೃಪ್ತಿ ಇಲ್ಲ ಅಂದಮೇಲೆ ಮಾತುಕತೆ ಯಾಕೆ? ನಾವು ಬೇರೆ ಹುಡುಗನ್ ನೋಡ್ಕೊಳ್ತೀವಿ. ನಿಮ್ ತಾಯಿ ಹತ್ರ ನನ್ ಮದ್ವೆ ಆಗಲ್ಲ ಅಂತ ಹೇಳಿದ್ಯಂತಲ್ಲ, ಏನ್ ಕಾರಣ? ನನ್ಗೆ ಯಾಕೋ ಈ ಮದ್ವೆ ತಪ್ಪು ನಿರ್ಧಾರ ಅಂತ ಅನ್ನಿಸ್ತಾ ಇದೆ. ಮದ್ವೆ ಅನ್ನೋದು ಮನಸ್ಸು ತುಂಬಿ ತಗೊಳ್ಬೇಕಾದ ನಿರ್ಧಾರ. ಮನಸ್ಫೂರ್ತಿಯಾಗಾದ್ರೇನೆ ಅದಕ್ಕೆ ಮದ್ವೆ ಅಂತ ಹೇಳೋದು. ಮನಸ್ಸಿನಲ್ಲಿ ಕಸಿವಿಸಿ ಇದ್ರೆ ಹೇಗೆ? ನನ್ಗೆ ಯಾಕೋ ಇದೆಲ್ಲ ಇಷ್ಟ ಆಗ್ತಿಲ್ಲ. ಪ್ಲೀಸ್ ಇದನ್ನೆಲ್ಲ ಇಲ್ಲೇ ಡ್ರಾಪ್ ಮಾಡಿ. ಅಲ್ಲಮ್ಮ ಸಂಗೀತ, ನೀನ್ ಏನು ಕಾರಣ ಹೇಳ್ದೆ ಈ ತರ ನಿರ್ಧಾರ ತಗೊಳ್ಳೋದು ಸರಿ ಅನ್ಸುತ್ತಾ ನಿಂಗೆ? ನಮ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಮ್ಮ. ನಿಮ್ಗಳ ಬಗ್ಗೆ ಯೋಚನೆ ಮಾಡಿನೇ ನನಗ್ ತಲೆ ಕೆಟ್ಟು ಈ ನಿರ್ಧಾರ ತಗೊಂಡಿರೋದು. ಅದೇ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಾಯ್ತು? ಅದನ್ನಾದ್ರೂ ಹೇಳ್ಬೋದಲ್ವಾ? ಬೇಡ ರೀ, ಯಾಕದೆ? ಈಗ ಸುಮ್ಮನೆ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಎಲ್ಲದಕ್ಕೂ ಅದರದೇ ಒಂದು ಕಾರಣ ಇರುತ್ತೆ. ನಮ್ಮ ಬಾಬು ಮದುವೆ ತಡ ಆಗೋದಕ್ಕೂ ಅದರದೇ ಒಂದು ಕಾರಣ ಇರ್ಬೋದಲ್ಲ. ನೋಡಿ, ನಿಮ್ಮೆಲ್ಲರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ, ಯಾರು ಬಾಬು ಮುಂದೆ ಕಾರಣಕ್ಕೋಸ್ಕರ ಈ ಮದುವೆ ನಿಂತು ಹೋಯ್ತು ಅಂತ ಹೇಳ್ಬೇಡಿ ದಯವಿಟ್ಟು. ಸೂರ್ಯಕಾಂತಿ